ಇದೆಲ್ಲದರ ನಡುವೆ ಆ 7 ಕ್ಷೇತ್ರಗಳು ರಣ ಅಂತ ಇವೆ. ಯಾಕಂದ್ರೆ ಲೋಕಸಭಾ ಚುನಾವಣೆಗಾಗಿ ಮೊದಲ ಹಂತದಲ್ಲೇ ಕಾಂಗ್ರೆಸ್ 7 ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಿತ್ತು. ಇದೇ ಕ್ಷೇತ್ರದಲ್ಲಿ ಕೇಸರಿ ಪಡೆಯ 5 ಸೇನಾನಿಗಳು ಕಣಕ್ಕಿಳಿದಿದ್ದಾರೆ. ಮತ್ತೆರಡು ಕ್ಷೇತ್ರ ಇನ್ನೂ ಕೂಡ ಸಸ್ಪೆನ್ಸ್ ಆಗೇ ಇದೆ. ಡಾಕ್ಟರ್ ಮಂಜುನಾಥ್ ಬಗ್ಗೆನೂ ಗೌರವ ಇದೆ. ಕುಮಾರಣ್ಣವ್ರ ಕೈಲಿ ಆಗದೇನೆ ಪಾಪ ಮಂಜುನಾಥ್ ಅವ್ರನ್ನ ಯಾಕೆ ಬಲಿಪಶು ಮಾಡಿದವರು ಅವರು ಪಾಪ ಅವ್ರಿಗೆ ತಂದು ಪಾಪ ಏನೋ ಮಾಡೋಕ್ಕೆ ಹೊರಟಿದ್ದಾರೆ. ಅವ್ರಿಗೆ ತಂದು ನಿಲ್ಸಿದ್ರೆ ನಿಮಗೆ ತಾಕತ್ತಿಲ್ಲ, ನಿಮ್ಮ ಮೇಲೆ ಗಂಡಸ್ತನ ಇಲ್ಲ ಅಂತ ಹೇಳ್ತೀನಿ ನಾನು. ಅಸಲಿ ಯುದ್ಧ ಈಗ ಶುರುವಾಗಿದೆ. 2024ರ ಲೋಕ ಅಖಾಡಕ್ಕೆ ಕೇಸರಿ ಪಡೆ ತನ್ನ ಸೇನಾನಿಗಳನ್ನ ಕಣಕ್ಕಿಳಿಸಿದೆ. ಕರ್ನಾಟಕದ 28 ಕ್ಷೇತ್ರದ ಪೈಕಿ 20 ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಬಿಜೆಪಿ ಘೋಷಣೆ ಮಾಡಿದೆ. ಅದರಲ್ಲೂ ಕಾಂಗ್ರೆಸ್ 7 ಕ್ಷೇತ್ರ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿತ್ತು. ಇದೇ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದಿಂದ ಯಾರೆಲ್ಲ ಕಣಕ್ಕಿಳಿದಿದ್ದಾರೆ ಅನ್ನೋದನ್ನ ಗ್ರಾಫಿಕ್ಸ್ ಮುಖಾಂತರ ತೋರಿಸ್ತೀವಿ ನೋಡಿ. ಬೆಂಗಳೂರು ಗ್ರಾಮಾಂತರ ಡಿಕೆ ಸುರೇಶ್ ವರ್ಸಸ್ ಡಾಕ್ಟರ್ ಸಿಎನ್ ಮಂಜುನಾಥ್. ಅದೇನೋ ಗೊತ್ತಿಲ್ಲ, ಈ ಬಾರಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಹೈ ವೋಲ್ಟೇಜ್ ಆಗಿ ಮಾರ್ಪಟ್ಟಿದೆ. ಯಾಕಂದ್ರೆ ಈ ಬಾರಿ ಹಾಲಿ ಸಂಸದ ಡಿಕೆ ಸುರೇಶ್ ಎದುರು ಬಿಜೆಪಿ ಅಭ್ಯರ್ಥಿಯಾಗಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಅಳಿಯ ಕಣಕ್ಕಿಳಿಯುತ್ತಿದ್ದಾರೆ. ಜಯದೇವ ಆಸ್ಪತ್ರೆಯ ಮಾಜಿ ನಿರ್ದೇಶಕ ಡಾಕ್ಟರ್ ಸಿಎನ್ ಮಂಜುನಾಥ್ ಸ್ಪರ್ಧೆ ಮಾಡಲಿದ್ದಾರೆ. ಈ ಮಧ್ಯೆ ಮಂಜುನಾಥ್ ಸ್ಪರ್ಧೆ ಕುರಿತು ಕಾಂಗ್ರೆಸ್ ನಾಯಕರು ತಮ್ಮದೇ ಧಾಟಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಡಾಕ್ಟರ್ ಮಂಜುನಾಥ್ ಬಗ್ಗೆನೂ ಗೌರವ ಇದೆ, ದೇವೇಗೌಡರ ಬಗ್ಗೆನೂ ಗೌರವ ಇದೆ, ಕುಮಾರಸ್ವಾಮಿ ಬಗ್ಗೆನೂ ಗೌರವ ಇದೆ. ಈಗ ದೇವೇಗೌಡರ ಮೇಲೂ ನಿಂತಿದ್ದೀವಿ ಎಲೆಕ್ಷನ್ಗೆ, ಕುಮಾರಸ್ವಾಮಿ ಮೇಲೂ ನಿಂತ್ಕೊಂಡು ಗೆದ್ದಿದ್ದೀನಿ, ದೇವೇಗೌಡರ ಮೇಲೆ ಒಂದು ಹೆಣ್ಮಗಳು ನಿಲ್ಲಿಸಿದ್ದೀನಿ. ಅವರ ಧರ್ಮಪತ್ನಿ ಅನಿತಾ ಕುಮಾರಸ್ವಾಮಿ ಮೇಲೂ ಕುಮಾರಸ್ವಾಮಿ ನಿಂತಿದ್ದಾರೆ. ಇಬ್ಬರು ದಳ ಬಿಜೆಪಿ ಒಟ್ಟಿಗೆ ನಿಂತಿದ್ರು ಹಿಂದೆ. ಮಂಜುನಾಥ್ ಪಾಪ ನಾವೇ ಇವರೆಲ್ಲ ಹೇಳಿ ನಾವೇ ಇರಲಿ ಅಂತ ಹೇಳಿ ಪಾಪ ನಾವೇ ಅವ್ರಿಗೆ ಎಕ್ಸ್ಟೆಂಡ್ ಮಾಡ್ಕೊಂಡು ಬರ್ತಾನೆ ಇದ್ದೋ 2-3 ಎಕ್ಸ್ಟೆನ್ಷನ್. ನಮ್ಗೇನು ಬೇಜಾರಿಲ್ಲ. ಕುಮಾರಣ್ಣವ್ರ ಕೈಲಿ ಆಗದೇನೆ ಪಾಪ ಮಂಜುನಾಥ್ ಅವ್ರನ್ನ ಯಾಕೆ ಬಲಿಪಶು ಮಾಡಿದವರು ಅವರು ಅರಕೆ ಕುರಿ ಮಾಡ್ತವ್ರೆ ಮಂಜುನಾಥ್ ಅವರು. ನಾನು ಕುಮಾರಣ್ಣವ್ರ ಸ್ಟೇಟ್ಮೆಂಟ್ನ ನೋಡಿದೆ ಇವತ್ತು. ಅವರ ಧರ್ಮಪತ್ನಿಯವರೇನೋ ನನ್ನ ಗಂಡ ನಿಲ್ಲಿಸಬೇಡಿ ಅಂತ ತೀರ್ಮಾನ ಮಾಡಿದ್ಮೇಲೆ ಕುಮಾರಸ್ವಾಮಿ ಅವ್ರು ನಿಂತ್ಕೋಬೋದು, ಇಲ್ಲ ಅವ್ರ ಧರ್ಮಪತ್ನಿ ಅವ್ರು ನಿಂತ್ಕೋಬೋದು, ಇಲ್ಲ ಅವ್ರ ಮಗನ ನಿಲ್ಲಿಸ್ಬೋದು. ಅದು ಬಿಟ್ಟು ಪಾಪ ಮಂಜಣ್ಣನೇ ಯಾಕೆ ಹಿಂಸೆ ಕೊಡ್ತಾರೆ? ಪಾಪ ಅವ್ರಿಗೆ ತಂದು ಪಾಪ ಏನೋ ಮಾಡೋಕ್ಕೆ ಹೊರಟಿದ್ದಾರೆ. ನಿಮಗೆ ತಾಕತ್ತಿಲ್ಲ ಅಂತ ಹೇಳಿ, ಅವ್ರಿಗೆ ತಂದು ನಿಲ್ಸಿದ್ರೆ ನಿಮಗೆ ತಾಕತ್ತಿಲ್ಲ, ನಿಮ್ಮ ಮೇಲೆ ಗಂಡಸ್ತನ ಇಲ್ಲ ಅಂತ ಹೇಳ್ತೀನಿ ನಾನು. ಯಾಕೆ ಇಲ್ಲಿ ಒಬ್ಬ ಉಸ್ತುವಾರಿ ಮಂತ್ರಿ ಆಗಿದ್ದಾರಲ್ಲ, ಅವರಿಲ್ವಾ? ಅವರು ನಿಂತ್ಕೋಬೋದಲ್ವಾ? ಅವರು ಪಾಪ ಸೇವೆ ಮಾಡೋರೆ. ಇನ್ನು ಮಂಜುನಾಥ್ ಅವರ ಸ್ಪರ್ಧೆ ವಿಚಾರವಾಗಿ ಹಾಸನದ ಜೆಡಿಎಸ್ ಸಭೆಯಲ್ಲಿ ಮಾತನಾಡಿದ ಮಾಜಿ ಸಿಎಂ ಕುಮಾರಸ್ವಾಮಿ, ನಾವ್ಯಾರು ಅವರನ್ನ ರಾಜಕೀಯಕ್ಕೆ ತರೋ ಚಿಂತೆಯೇ ಇರಲಿಲ್ಲ. ಆದರೆ ಬಿಜೆಪಿ ಹೈಕಮಾಂಡ್ ನಮ್ಮ ಮೇಲೆ ಒತ್ತಡ ಹೇರಿ ಸ್ಪರ್ಧೆ ಮಾಡುವಂತೆ ಮನವೊಲಿಸಲು ಹೇಳಿತ್ತು ಅಂದ್ರು. ಕೇಂದ್ರದ ಹೈಕಮಾಂಡ್ ಬಿಜೆಪಿಯವರು, ಕುಮಾರಸ್ವಾಮಿ ಅವರೇ, ಏನಾದರೂ ಮಾಡಿ ನಿಮ್ಮ ಭಾವವನ್ನು ನೀವು ಒಪ್ಪಿಸಲೇಬೇಕು. ಅವ್ರು ನಮಗೆ ಅವಶ್ಯಕತೆ ಇದೆ, ಚುನಾವಣೆಗೆ ನಿಲ್ಲೇಬೇಕು ಅಂತ ಹೇಳಿ ನನ್ನ ಮೇಲೆ ಒತ್ತಡ ಹಾಕಿ. ತುಮಕೂರು ವಿ ಸೋಮಣ್ಣ ವರ್ಸಸ್ ಮುದ್ದ ಹನುಮೇಗೌಡ. ಇನ್ನು ಬೆಂಗಳೂರು ಗ್ರಾಮಾಂತರದ ಜೊತೆಗೆ ತುಮಕೂರು ಮತ್ತಷ್ಟು ಜಿದ್ದಾಜಿದ್ದಿನ ಕಣವಾಗಿದೆ. ವಿಧಾನಸಭೆ ಚುನಾವಣೆಯಲ್ಲಿ 2 ಕ್ಷೇತ್ರದಿಂದ ಸ್ಪರ್ಧಿಸಿ ಸೋತಿದ್ದ ವಿ ಸೋಮಣ್ಣ ಲೋಕಸಭೆ ಅಖಾಡಕ್ಕೆ ಧುಮುಕಿದ್ದಾರೆ. ತುಮಕೂರು ಬಿಜೆಪಿ ಅಭ್ಯರ್ಥಿಯಾಗಿ ಅಗ್ನಿ ಪರೀಕ್ಷೆಗೆ ಇಳಿಯುತ್ತಿದ್ದಾರೆ. ಮತ್ತೊಂದೆಡೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮುದ್ದ ಹನುಮೇಗೌಡ ಕಣಕ್ಕಿಳಿದಿದ್ದಾರೆ. ಈ ಹಿಂದೆ ಬಿಜೆಪಿಯಲ್ಲಿ ಇದ್ದ ಮುದ್ದ ಹನುಮೇಗೌಡ ಬಂಡಾಯವೆದ್ದು ಕಾಂಗ್ರೆಸ್ ಪಕ್ಷವನ್ನ ಸೇರಿದ್ರು. ಇದರಿಂದಾಗಿ ತುಮಕೂರು ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿದೆ. ಶಿವಮೊಗ್ಗ ಬಿವೈ ರಾಘವೇಂದ್ರ ವರ್ಸಸ್ ಗೀತಾ ಶಿವರಾಜ್ ಕುಮಾರ್. ಇನ್ನು ಶಿವಮೊಗ್ಗ ಕ್ಷೇತ್ರದಲ್ಲಿ ಮತ್ತೆ ಬಿಜೆಪಿ ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ನಡೆಯಲಿದೆ. ಬಿಜೆಪಿ ಅಭ್ಯರ್ಥಿಯಾಗಿ ಮತ್ತೆ ಬಿವೈ ರಾಘವೇಂದ್ರ ಅಖಾಡಕ್ಕೆ ಇಳಿಯುತ್ತಿದ್ದಾರೆ. ಎದುರಾಗಿ ಮತ್ತೊಮ್ಮೆ ಮಾಜಿ ಸಿಎಂ ಬಂಗಾರಪ್ಪ ಪುತ್ರಿ ಹಾಗೂ ನಟ ಶಿವರಾಜ್ ಕುಮಾರ್ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಸ್ಪರ್ಧಿಸುತ್ತಿದ್ದಾರೆ. ಶಿವಮೊಗ್ಗ ಕ್ಷೇತ್ರ ಒಂದು ರೀತಿ ಸೆಲೆಬ್ರಿಟಿಗಳ ಹಣಾಹಣಿಗೆ ಸಾಕ್ಷಿಯಾಗಿದೆ. ಹಾವೇರಿ
ಬಸವರಾಜ ಬೊಮ್ಮಾಯಿ ವರ್ಸಸ್ ಆನಂದ ಗಡ್ಡದೇವರ ಮಠ. ಇಷ್ಟೆಲ್ಲದರ ನಡುವೆ ಹಾವೇರಿ ಕ್ಷೇತ್ರ ಹೈ ವೋಲ್ಟೇಜ್ ಕಣವಾಗಿ ಬದಲಾಗಿದೆ. ಯಾಕಂದ್ರೆ ಈ ಬಾರಿ ಹಾವೇರಿ ಕ್ಷೇತ್ರದಿಂದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುತ್ತಿದ್ದಾರೆ. ಎದುರಾಗಿ ಕಾಂಗ್ರೆಸ್ ಅಭ್ಯರ್ಥಿ ಆನಂದ ಗಡ್ಡದೇವರ ಮಠ ಇದ್ದಾರೆ. ವಿಜಯಪುರ ರಮೇಶ್ ಜಿಗಜಿಣಗಿ ವರ್ಸಸ್ ರಾಜು ಅಲಗೂರು. ಇನ್ನು ವಿಜಯಪುರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಮತ್ತೆ ಹಾಲಿ ಸಂಸದ ರಮೇಶ್ ಜಿಗಜಿಣಗಿ ಸ್ಪರ್ಧೆ ಮಾಡುತ್ತಿದ್ದಾರೆ. ಅತ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಾಜು ಅಲಗೂರು ಅಗ್ನಿ ಪರೀಕ್ಷೆಗೆ ಇಳಿದಿದ್ದಾರೆ. ಆದರೆ ಮತದಾರ ಪ್ರಭುಗಳು ಯಾರ ಕೈ ಹಿಡಿಯುತ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಹಾಸನ ಶ್ರೇಯಸ್ ಪಾಟೀಲ್ ವರ್ಸಸ್. ಇಷ್ಟೆಲ್ಲದರ ನಡುವೆ ಜೆಡಿಎಸ್ ಭದ್ರಕೋಟೆ ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶ್ರೇಯಸ್ ಪಟೇಲ್ ಕಣಕ್ಕಿಳಿದಿದ್ದಾರೆ. ಆದರೆ ಎದುರಾಳಿ ಅಭ್ಯರ್ಥಿ ಇನ್ನೂ ಘೋಷಣೆಯಾಗಿಲ್ಲ. ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡ ಕಾರಣ ಜೆಡಿಎಸ್ ತಮ್ಮ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಲಿದೆ. ಮೂಲಗಳ ಪ್ರಕಾರ ಬಿಜೆಪಿ ಬೆಂಬಲದೊಂದಿಗೆ ಜೆಡಿಎಸ್ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಅಖಾಡಕ್ಕೆ ಇಳಿಯಲಿದ್ದಾರೆ. ಹಾಸನದಿಂದ ಪ್ರಜ್ವಲ್ ರೇವಣ್ಣ ಸ್ಪರ್ಧೆಯನ್ನ ಖಚಿತಪಡಿಸಿದ್ದಾರೆ. ನಾವು ಬಹುಶಃ 2-3 ಸ್ಥಾನ ನಿಲ್ತೀವಿ. ಇದೊಂದು ಕ್ಷೇತ್ರ, ಮಂಡ್ಯ ಒಂದು, ಕೋಲಾರ ಒಂದು, 3 ಇವತ್ತು ಕೇಂದ್ರದಲ್ಲಿ ಕೊಡ್ತಕ್ಕಂಥ ನಿರ್ಧಾರ ಮಾಡಿಕೊಂಡಿದ್ದೀವಿ. ಇನ್ನೂ 1-2 ಸೀಟ್ ಕೇಳಿದ್ರೆ ಕೊಡೋದು ನನಗೆ. ಆದರೆ ಇವತ್ತು ಚುನಾವಣೆ ನಡೆಸ್ತಕ್ಕಂಥ ಶಕ್ತಿ ಇಲ್ಲ ನನಗೆ. ಇವತ್ತು ರೇವಣ್ಣನ ಮಗ ಅಲ್ಲ, ನನ್ನ ಮಗ ಅಲ್ಲ. ದಯವಿಟ್ಟು ಇದು ಒಂದು ಬಾರಿ ಭಾಳ ಬದಲಾವಣೆ ತರ್ತೀನಿ. ಅವನಲ್ಲೂ ಬದಲಾವಣೆ ಆಗುತ್ತೆ. ಮಂಡ್ಯ ಸ್ಟಾರ್ ಚಂದ್ರು ವರ್ಸಸ್. ಹಾಸನದಂತೆ ಮಂಡ್ಯ ಕೂಡ ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಟ್ಟಿದೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರು ಸ್ಪರ್ಧೆ ನಡೆಸುತ್ತಿದ್ದಾರೆ. ಆದರೆ ಎದುರಾಳಿ ಅಭ್ಯರ್ಥಿ ಇನ್ನೂ ಘೋಷಣೆ ಮಾಡಿಲ್ಲ. ಅದೇನೇ ಹೇಳಿ 2024ರ ಲೋಕಸಭಾ ಚುನಾವಣೆ ಇದೀಗ ಮತ್ತಷ್ಟು ರಣರಣವಾಗಿದೆ. ಅಭ್ಯರ್ಥಿಗಳ ಘೋಷಣೆಯಿಂದ ಬಂಡಾಯದ ಜೊತೆ ಜಿದ್ದಾಜಿದ್ದು ಕೂಡ ಹೆಚ್ಚಾಗುವಂತೆ ಮಾಡಿದೆ. ಬ್ಯೂರೋ ರಿಪೋರ್ಟ್, TV9.